ಸರ್ ಅದೇ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಡಿ.ಕೆ. ಮೋದಿ ಅವರು ಇದ್ರ ಬಗ್ಗೆ ಟೀಕೆ ಮಾಡಿದ್ರು ಸರ್. ನೋಡ್ರಿ, ಮೋದಿಜಿಯವರು ಬಂದ ಮೇಲೆ ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಇದಾವೆ, ಧರ್ಮ ಪೀಠಗಳಿದ್ದಾವೆ, ಧಾರ್ಮಿಕ ಕೇಂದ್ರ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಮಹತ್ವ ತರುವಂಥ ಕೆಲಸವನ್ನು ಇವತ್ತು ಮೋದಿಜಿಯವರು ಮಾಡ್ತಾರೆ. ಇಡೀ ದೇಶದ ಆರ್ಥಿಕ ಪ್ರಗತಿ ಒಂದು ಕಡೆ, ಮೂಲಭೂತ ಸೌಕರ್ಯ ಒಂದು ಕಡೆ, ಅದ್ರ ಜೊತೆಗೆ ನಮ್ಮ ಧಾರ್ಮಿಕ ಕೇಂದ್ರ ಬಿಂದು ಇದಲ್ಲ ಅದನ್ನು ಇಂಪ್ರೂವ್ಮೆಂಟ್ ಮಾಡುವಂಥದ್ದು. ಈಗ ದ್ವಾರಕೆಗೆ ಒಂದು ಮಹತ್ವ ಅದು ಮೊದಲಿಂದ ನೋಡ್ಕೊತಾರೆ ಜನ, ಕೃಷ್ಣನ ದ್ವಾರಕೆ ಅಂತೇಳಿ. ಹೀಗಾಗಿ ಅದರ ಬಗ್ಗೆ ಒಂದು ಮಹತ್ವ ತರೋ ಸಲುವಾಗಿ ಒಂದಿಷ್ಟು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಅದಕ್ಕೆ ಹೈಲೈಟ್ ಮಾಡಿದರೆ ಅದನ್ನು ಸಹಿತ ಸಹಿಸ್ಕೊಳ್ಳಿಕ್ಕೆ ಇವ್ರಿಗೆ ಆಗ್ತಾಯಿಲ್ಲ, ಖರ್ಗೆ ಅವರಿಗೆ, ಕಾಂಗ್ರೆಸ್ ಅವರಿಗೆ ಆಗ್ತಾಯಿಲ್ಲ. ಹೀಗಾಗಿ ಅಂಥ ವಿಚಾರಗಳ ಬಗ್ಗೆಯೂ ಸಹಿತ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ ಖರ್ಗೆಜಿಯವರು ಟೀಕೆ ಮಾಡೋದಂತಂದರೆ ಅದು ಅವರ ಸಣ್ಣತನ ತೋರಿಸೋದು ಹೊರತು ಮೋದಿಯವರಿಗೆ ಅದರಿಂದ ಇಫೆಕ್ಟ್ ಆಗೋದಿಲ್ಲ. ಮತ್ತು ಮೋದಿಜಿಯವರ ಪಾಪ್ಯುಲಾರಿಟಿ ದಿನ ದಿನ ಹೆಚ್ಚಾಗ್ತಾ ಇದೆ ಮತ್ತು ದೇಶದಲ್ಲಿರತಕ್ಕಂಥ ಧಾರ್ಮಿಕ ಕೇಂದ್ರಗಳ ಮಹತ್ವವೂ ಜಾಸ್ತಿ ಆಗ್ತಾಯಿದೆ. ಈ ಟೀಕೆಯಿಂದ ಕಾಂಗ್ರೆಸ್ಗೆ ನಷ್ಟ ಆಗ್ತದೆ ಹೊರತು ಮೋದಿಜಿಯವರಾಗಲಿ ಬಿ ಜೆ ಪಿಗೆ ಏನೂ ನಷ್ಟ ಆಗೋದು. ಸರ್, ಇವರು ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಇವರು ಜಯಶಂಕರ್ ಅವರು ಮಾಡ್ತಾರೆ, ಅದು ಕರ್ನಾಟಕದಿಂದ ಇದೆಲ್ಲ ಮಾಧ್ಯಮದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಕೆಲವು ಕೇಂದ್ರ ಸಚಿವರು ರಾಜ್ಯಸಭಾ ಸದಸ್ಯರಾಗಿ ಸಚಿವರಾದಂಥವ್ರಿಗೆ ಮೊನ್ನೆ ರಾಜ್ಯಸಭಾ ಟಿಕೆಟ್ ಕೊಟ್ಟಿಲ್ಲ. ಈಗ ಅಂಥ ಸಂದರ್ಭದಲ್ಲಿ ಅವರು ಲೋಕಸಭೆಗೆ ಕಾಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಸುದ್ದಿ ಸ್ಪ್ರೆಡ್ ಆಗಿದೆ. ಅದನ್ನು ವರಿಷ್ಠರು ಕೊನೆಗೆ ನಿರ್ಧಾರ ಮಾಡಬೇಕಾಗ್ತದೆ. ಈಗ ಅದ್ರ ಬಗ್ಗೆ ನನಗೆ ಅಧಿಕೃತವಾದ ಮಾಹಿತಿ ನನಗಿಲ್ಲ. ಇವತ್ತು ಆ ರೀತಿ ಒಂದು ಸುದ್ದಿ ಇದೆ, ಕಾಂಟೆಸ್ಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ರಾಜ್ಯಸಭಾ ಚುನಾವಣೆಯಲ್ಲಿ ಕುದುರೆ ವ್ಯಾಪಾರ ಜೋರು ಅಂತ ಕೇಳಿದ್ರು. ಕುದುರೆ ವ್ಯಾಪಾರ ಎಲ್ಲೈತೋ ಏನಂತ ನನಗಂತೂ ಗೊತ್ತಿಲ್ಲ. ಅಲ್ಲ, ಬಿಜೆಪಿ ಕೆಲವೊಬ್ಬರು MLA ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ. ನೋಡ್ರಿ, ಈ ಎಲ್ಲ ಸಾಯಂಕಾಲ 5 ಗಂಟೆ ಒಳಗೆ ಗೊತ್ತಾಗ್ತದೆ. ಒಂದು ವೋಟ್ ಕೇಳೋಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಮತ ಕೊಡ್ರಿ ಅಂತ ಹೇಳಿ. ಈಗ ಅದು ಕೇಳುವಂಥ ಡ್ಯೂಟಿ ಮಾಡಿದ್ರೆ ಅದು ಕುದುರೆ ವ್ಯಾಪಾರ ಅಂತ ನಾ ತಿಳ್ಕೊಂಡೆ. ಸರ್, ಈಗ ಒಂದು ಆಮೇಲೆ ಇದು ಮಹದಾಯಿ ಕಳಸಾ ಬಂಡೂರಿ ಮಹದಾಯಿ ವಿಚಾರದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಒಬ್ಬರ ಮೇಲೆ ಒಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಯೋಜನೆ ವಿಳಂಬ ಆಗ್ತಾ ಇದೆ ಅಂತ ರೈತರ ಆಕ್ರೋಶ. ಅದಕ್ಕೆ ನಾನು ಮೊದಲಿಂದು ನನ್ನೊಂದು ಕಳಕಳಿ ಇದೆ. ನಾನು ಹಿಂದೆ ಕಳಸಾ ಬಂಡೂರಿ ಮಹದಾಯಿ ವಿಚಾರವಾಗಿ ಕಾನೂನು ರೀತಿ ಏನು ಹೋರಾಟ ಆಗಬೇಕು ಎಲ್ಲ ರಾಜ್ಯ ಸರ್ಕಾರ ಇದ್ದಾಗೂ ನಾನು ಅಡ್ವೈಸ್ ಮಾಡ್ಕೊಂಡ್ಬಂದಿದ್ದೆ ಮತ್ತು BJP ಸರ್ಕಾರ ಇದ್ದಾಗೂ ಹೇಳಿದ್ದೆ ನಾನು. ಮತ್ತು ಅದರ ಪ್ರಕಾರ ಆ ಟ್ರಿಬ್ಯುನಲ್ದಲ್ಲಿ ಇವತ್ತು ಒಂದು ಅವಾರ್ಡ್ ಆಗಿದೆ. ಎಲ್ಲಿವರೆಗೆ ಗೋವಾ ಸರ್ಕಾರ ಹೇಳ್ತಿದ್ದಂದರೆ ಈ ಒಂದು ಮಹದಾಯಿ ವಿಚಾರವಾಗಿ, ಕಳಸಾ ಬಂಡೂರಿ ವಿಚಾರವಾಗಿ ಒಂದು ಹನಿ ನೀರು ಕೊಡ್ಲಿಕ್ಕೆ ಆಗೋದಿಲ್ಲ, ಕರ್ನಾಟಕಕ್ಕೆ ಒಂದು ಹನಿ ನೀರಿನ ಪಾಲೂ ಇಲ್ಲ ಅಂತ ಹೇಳ್ತಿದ್ರು. ಆದರೆ ಇವತ್ತು ಎನ್ಕ್ವೈರಿ ಆಗಿ, ಆರ್ಗ್ಯುಮೆಂಟ್ ಆಗಿ, ಲೀಗಲ್ ಫೈಟ್ ಆದಮೇಲೆ ಇವತ್ತು ಅದರಲ್ಲಿ ಸಹಿತ ಕರ್ನಾಟಕಕ್ಕೆ ಹಕ್ಕಿದೆ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಟ್ರಿಬ್ಯುನಲ್ ಅವಾರ್ಡ್ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ಹಕ್ಕನ್ನು ಪಡ್ಕೊಳ್ಳುವಂಥ ಪ್ರಯತ್ನ ನಡೆದಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿ ಪ್ರಯತ್ನ ಆಗಬೇಕು ಅನ್ನುವಂಥದ್ದು ನಂದು ಕಳಕಳಿ ವಿನಂತಿ ಇದೆ. ಡಿಲೇ ಆಗಬಾರ್ದು. ಇವತ್ತು ಯಾವುದೇ ಇಲಾಖೆಗಳಿಂದ ಏನೊಂದು ಸಿಗ್ನಲ್ ಸಿಗಬೇಕು, ಕ್ಲಿಯರೆನ್ಸ್ ಸಿಗಬೇಕು, ಅದು ಆಗಬೇಕು ಅನ್ನುವಂಥದ್ದು. ಮತ್ತು ಇದಕ್ಕಿಂತ ಹೆಚ್ಚು ನಾನು ಹೇಳುವಂಥದ್ದು ಒಂದು ಕಾನ್ಷಿಯಸ್ ಕ್ರಿಯೇಟ್ ಆಗಬೇಕು. ಎರಡೂ ರಾಜ್ಯಗಳ ನಡುವೆ ಒಂದು ಕಾನ್ಷಿಯಸ್ ಕ್ರಿಯೇಟ್ ಆಗಬೇಕು. ಯಾಕಂದ್ರೆ ಅವಾರ್ಡ್ ಆಗಿದೆ, ಎಲ್ಲವಾಗಿದೆ. ಸ್ವಲ್ಪ ಕುಂತು ಮಾತನಾಡಿ ಅದರಲ್ಲಿ ಕಾಂಗ್ರೆಸ್ ಅವರು ಅಡ್ವೈಸ್ ಮಾಡುವಂಥದ್ದು ನಾನು ಹಿಂದೂ ಹೇಳ್ತಾ ಇದ್ದೆ. ನಾನು ಹಿಂದೆ ಮನೋಹರ ಪರಿಕರ್ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಸಲ ಅವರಿಗೆ ನೇರವಾಗಿ ನನ್ನ ವೈಯಕ್ತಿಕವಾದಂಥ ಸಂಬಂಧ ಮತ್ತು ಸಂಪರ್ಕ ಇತ್ತು. ಆ ಸಂದರ್ಭದಲ್ಲಿ ಅವ್ರಿಗೆ ಹೇಳ್ತಾ ಇದ್ದೆ, ನೋಡಿರಿ ಹುಬ್ಳಿ ನಾಡು ಕುಡಿ ನೀರಿಂದಿದೆ, ಆ ಹಿನ್ನೆಲೆಯಲ್ಲಿ ಇದಕ್ಕೆ ನೀವು ಒಪ್ಪಿಗೆ ಕೊಡಬೇಕು. ಇನ್ನೂ ಅವಾರ್ಡ್ ಆಗೋ ಮುಂಚೆ ಹೇಳ್ತಾ ಇದ್ದೆ ನಾನು. ಅವಾಗ ಅವ್ರು ಹೇಳ್ತಿದ್ರು, ಇಲ್ಲ ಕುಡಿ ನೀರಿನ ಸಲುವಾಗಿದ್ದರೆ ನಂದು ಏನು ತಕರಾರಿಲ್ಲ ಅನ್ನುವಂಥ ಮಾತನ್ನು ಅವರು ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿಯೂ ಸ್ಪಂದನೆ ಮಾಡಿದರು. ಮತ್ತು ಅವರು ಇದ್ದಾಗಲೇ ಒಂದಿಷ್ಟು ರಾಜಿ ಸಂಧಾನ ನಡೀತು. ಆದರೆ ಏನಾಗೈತಿ, ಅವ್ರು ಮನೋಹರ್ ಪರಿಕರ್ ಒಂದು ಸಲ ಹೇಳ್ತಿದ್ರು, ನೋಡಿರಿ ನಾವೇನೋ ಒಂದು ಇದ್ರ ಬಗ್ಗೆ ಏನೋ ಒಂದು ಸಾಲ್ವ್ ಮಾಡ್ಬೇಕಂತಂದರೆ ಅಲ್ಲಿ ಗೋವಾದಲ್ಲಿರುವಂಥ ಕಾಂಗ್ರೆಸ್ನವರು ಅದಕ್ಕೆ ಅಡಗಾಲ ಹಾಕುವಂಥದ್ದು, ಹೋರಾಟ ಮಾಡುವಂಥದ್ದು ಮಾಡಿದ್ರಿಂದ ಸ್ವಲ್ಪ ಇದಕ್ಕೆ ತೊಂದರೆ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕಾಗಿ ರಾಜಕಾರಣವನ್ನು ಹೊರತುಪಡಿಸಿ ಇವತ್ತು ಒಂದು ಕಾನ್ಸೆನ್ಸ್ ಕ್ರಿಯೇಟ್ ಮಾಡಿದರೆ ಡೆಫಿನೆಟ್ಲಿ ಇದಕ್ಕೆ ಸೊಲ್ಯೂಷನ್ ಇದೆ. ಆದಷ್ಟು ಬೇಗನೆ ಇದನ್ನು ಇತ್ಯರ್ಥ ಮಾಡಲಿಕ್ಕೆ ಮತ್ತು ಯಾವ್ಯಾವ ಡಿಪಾರ್ಟ್ಮೆಂಟಿಂದ ಕ್ಲಿಯರ್ ಸಿಗಬೇಕು ಅದನ್ನು ಮಾಡಲಿಕ್ಕೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ನಾನು ಪ್ರಯತ್ನ ಮಾಡ್ತೀನಿ. ಸರ್, ಈಗ ಮಹದಾಯಿ ವಿಚಾರವಾಗಿನೇ ಸರ್, ಒಂದು ಕಡೆ ಮಹದಾಯಿ ಕಾಲುವೆ ನವೀಕರಣಕ್ಕೆ ನಿಮ್ಮ ಏನು ಫಾರೆಸ್ಟ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂತಂದರೆ ಗೋವಾ ಮತ್ತು ತಮಿಳುನಾಡು ಅಂತ ಒಂದು ವಿದ್ಯುತ್ ಯೋಜನೆ ಆಗ್ತಿದೆ ಸರ್. ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅರಣ್ಯ ಇಲಾಖೆ. ಅದಕ್ಕೆ 72,000 ಗಿಡಗಳು ಒಂದು ಕಟಾವ್ ಆಗ್ತಿದೆ ಸರ್. ಅದಕ್ಕೆ ನೋಡಿರಿ, ಇವು ಕೆಲವೊಂದು ಮ್ಯಾಟರ್ಸ್ ಕೋರ್ಟ್ನಲ್ಲಿದ್ದಾವೆ, ಕೆಲವೊಂದು ಪರಿಸರ ಇಲಾಖೆ, ಅರಣ್ಯ ಇಲಾಖೆ ಅಲ್ಲಿನೂ ಪೆಂಡಿಂಗ್ ಇದ್ದಾವೆ. ಇವೆಲ್ಲ ಒಂದು ಸಲ ಕ್ಲಿಯರೆನ್ಸ್ ಆಗಿಬಿಟ್ರೆ ಅದಕ್ಕೆ ಕೊನೆಗೆ ನಾನು ಹೇಳುವಂಥದ್ದು ಒಂದು ಕಾನ್ಸೆನ್ಸ್ ಕ್ರಿಯೇಟ್ ಆದರೆ ಎರಡೂ ರಾಜ್ಯಗಳ ನಡುವೆ ಇವೆಲ್ಲ ಸಮಸ್ಯೆ ಇತ್ಯರ್ಥ ಆಗ್ತವೆ. ಅದಕ್ಕೆ ನಾನು ಹೆಚ್ಚಿನ ಒಂದು ಪ್ರಯತ್ನ ನಾನು ಮಾಡ್ತೀನಿ. ಅಲ್ಲ, ಈಗ ಮಹದಾಯಿ ಅರಣ್ಯ ನಷ್ಟವಾಗ್ತಿದೆ ಅಂತೇಳಿ ಮಹದಾಯಿ ಅಡ್ಡಿಪಡಿಸ್ತಾರೆ ಸರ್. ಅದೇ ಗೋವಾ ಇಲ್ಲಿ ಅಂತ ಅರಣ್ಯ ಇಲಾಖೆ ಮರೆತು ಹೋಗ್ತಾ
ಅರಣ್ಯ ಇಲಾಖೆ 72,000 ಅದಕ್ಕೆ ಅದನ್ನ ಇಟ್ಕೊಂಡೆ ನಾವು ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ. ಇಂಥಲ್ಲೇ ಕ್ಲಿಯರ್ ಸಿಗ್ತದೆ, ಇದಕ್ಕೆ ಯಾಕೆ ಸಿಗುದಿಲ್ಲ ಅನ್ನೋಂಥ ಪ್ರಶ್ನೆ ಮಾಡ್ತೀವಿ ನಾವು, ಮಾಡೇ ಮಾಡ್ತೀವಿ. ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ ಸರ್? ರಾಜ್ಯ ಸರ್ಕಾರ ಏನ್ ಮಾಡ್ತಿದೆ, ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಸರ್? ಈ ವಿಚಾರ ನೋಡ್ರಿ, ರಾಜ್ಯ ಸರ್ಕಾರ ತನ್ನ ಜವಾಬ್ದಾರಿ ಏನು ಮುಕ್ತ ಅದನ್ನು ಮಾಡಬೇಕು. ಇನ್ನೂ ಯಾವುದೋ ಮಾಹಿತಿ ಕೊಡೋದು ಮತ್ತೊಂದು ಅದನ್ನು ಮಾಡಬೇಕು. ಮತ್ತು ಕೇಂದ್ರ ಸರ್ಕಾರದಲ್ಲಿ ಬಂದಾಗ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡಿ ಆದಷ್ಟು ಬೇಗನೆ ನಾವು ಕ್ಲಿಯರೆನ್ಸ್ ಆಗಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಸರ್, ಕಳೆದ 2 ದಿನಗಳ ಹಿಂದೆ ಖಾಸಗಿ ಹೋಟೆಲ್ ಒಂದು ಸಭೆ ನಡೆದಿದೆ ಸರ್, ಗೋಕುಲ್ ರೋಡಲ್ಲಿ. KS ಪ್ರಹ್ಲಾದ್ ಜೋಶಿ ಅವರು, ತಮ್ಮ ಬೆಂಬಲಿಗರು, ಜೋಶಿ ಅವ್ರ ಬೆಂಬಲಿಗರು ಎಲ್ಲ ಮೀಟಿಂಗ್ ಚರ್ಚೆ ಆಯಿತು. ಇಲ್ಲ ಆಯ್ತು, ಈಗ 28 ನಾಳೆ ಯಾರ್ಯಾರು ಜಾಯ್ನ್ ಆಗ್ಬೇಕಂತ ಹೇಳಿ ನಾವು ಲಿಸ್ಟ್ ಕೊಟ್ಟಿದ್ವಿ. ಅವರೆಲ್ಲ ಜಾಯಿನ್ ಮಾಡುವಂಥದ್ದು ನಾಳೆ ಬೆಳಿಗ್ಗೆ 10:30-11 ಗಂಟೆಗೆ ಫಿಕ್ಸ್ ಆಗಿದೆ. ಅದೆಲ್ಲ ಉಪಕ್ರಮ ಆಗ್ತದೆ. ಎಷ್ಟು ಜನ ಸರ್? ಎಷ್ಟು ಜನ ಸರ್? ಒಂದು ಎಲ್ಲರೂ ಕೂಡ ಒಂದು 95-100 ಜನ ಆಗ್ಬೋದು ಎಲ್ಲ. ಇಷ್ಟೊಂದು ದೊಡ್ಡ ಸರ್ಕಸ್ ಮಾಡಬೇಕಾಯ್ತು ಸರ್, ತಮ್ಮ ಬೆಂಬಲಿಗರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ. ಇದು ರಾಜಕಾರಣ ರೀ, ರಾಜಕಾರಣದಲ್ಲಿ ಇವೆಲ್ಲ ನಡೀತದೆ. ಅಂದ್ರೆ ಮುಸುಕಿನ ಗುದ್ದಾಟಕ್ಕೆ ನಾಳೆ ತೆರೆ ಬೀಳ್ತದೆ ಸರ್. ಮುಸ್ಕಿನ ಗುದ್ದಾಟ ಅಂತ ಅನ್ನೋದಿಲ್ಲ ನಾನು, ಬಟ್ ಅದಕ್ಕೆ ತೆರೆ ಬೀಳ್ತದೆ. ಯಾರು ಇರ್ತಾರೆ ಸರ್ ಸೇರ್ಪಡೆ ಕಾರ್ಯಕ್ರಮ? ಯಾರು ಇರ್ತಾರೆ ಸರ್ ನಾಳೆ? ಮತ್ತು ಈಗ ನಾಳೆ ನೋಡ್ರಿ ಅಧಿವೇಶನ ಒಂದು ಫಿಕ್ಸ್ ಆಗಿದೆ. ಈ ಆ್ಯಕ್ಚುಲಿ ನಿನ್ನೆ ಮುಗಿದು ಹೋಗಿತ್ತು. ನಿನ್ನೆ ಶಾಸಕರು ಒಬ್ಬರು ತೀರ್ಕೊಂಡಿದ್ದರಿಂದ ರಾಜಾ ವೆಂಕಟಪ್ಪ ನಾಯ್ಕ ಅವರು ನಿನ್ನೆ ಅದು ಕಂಡೋಲೆನ್ಸ್ ಆಗಿ ಮತ್ತೆ ಬುಧವಾರಕ್ಕೇನೆ. ಹೀಗಾಗಿ ಶಾಸಕರು ಬರ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ, ಅದು ಜಿಲ್ಲಾಧ್ಯಕ್ಷ ಹೇಳಬೇಕು. ಈಗ ನಾಳೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ. ಯಾರು ಈ ಥರ ಎಲ್ಲರೂ ಕೂಡ್ಕೊಂಡು ಮಾಡ್ತೀವಿ. ಕೇಂದ್ರ ಸಚಿವರು ಸರ್ ನನಗೆ ಗೊತ್ತಿಲ್ಲ, ಅವ್ರು ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಹೇಳಿದಾರ, ಯಾರು ಬರ್ತಾರೆ ಅವ್ರು ಬಿಟ್ಟಿದ್ದು. ಓಕೆ, ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.